ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ಏನೋ ಸಾಧನೆ ಮಾಡೋದಕ್ಕೆ ಅಂತ ಹೊರಟಾಗ ಜನ ಚಪ್ಪಾಳೆ ತಟ್ಕೊಂಡು ನಗ್ತಾರೆ. ಅದೇ ನಾವೇನಾದ್ರೂ ಸಾಧನೆ ಮಾಡಿದ್ರೆ ನಗ್ತಾ ನಗ್ತಾ ಚಪ್ಪಾಳೆ ತಟ್ತಾರೆ. ನಾವ್ ಕಾಲ್ಜಾರಿ ಬಿದ್ರು ಜನ ನಗ್ತಾರೆ, ಬಿದ್ದವರು ಎದ್ದು ಓಡಿ ಗುರಿ ತಲುಪಿದ್ರು ಜನ ನಗ್ತಾರೆ. ಹಿಂಗೆ ಯಾವ್ದಾದಕ್ಕೋ ನಗೋ ಜನರನ್ನ ಒಳ್ಳೆ ರೀತಿನಲ್ಲಿ ನಗ್ಸೋದಕ್ಕೆ ನಕ್ಕು ನಲ್ಸೋದಕ್ಕೆ ಅಂತಾನೆ ನಾವು ವಾರದಲ್ಲಿ 5 ದಿನ ಬರ್ತಿದೀವಿ. ಇದು ಮಜವಾದ ಸೀಸನ್ 3. ಇಲ್ಲಿ ಮಜಾ ಯಾವಾಗ್ಲೂ ಜೋರು. ಈ ಮಜಬೂತಾದ ಸಂಚಿಕೆಗೆ ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ದೇವತೆಗಳಿಗೆ ಅಧಿಪತಿ ಇಂದ್ರ, ಕಣ್ಣಿಗೆ ಕಾಣೋ ವಿಸ್ಮಯ ಚಂದ್ರ. ಇವರು ಇಂದ್ರ ಚಂದ್ರನು ಮೀಸುವಂತ ಸುಂದ್ರ ನಮ್ಮ ಗುರುಜಿ. ಗುರುಜಿ ವೆಲ್ಕಮ್. ಥ್ಯಾಂಕ್ ಯು ಅನು. ಆಲ್ ದಿ ಬೆಸ್ಟ್. ಇವರನ್ನು ನಡೆದಾಡೋ ವೀಣೆ, ಆಡೋ ಪ್ರತಿ ಮಾತು ಸಂಗೀತ ಸ್ವರನೇ. ನಗುನಲ್ಲೇ ಜಗತ್ತು ಮರ್ಸೋ ಕಿನ್ನರಿ ರಚ್ಚಿ. ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಇನ್ನು ನಮ್ಮ ಆಸ್ಥಾನದ ಪಿಲ್ಲರ್ಸ್, ನಮ್ಮ ಕಲಾವಿದರು. ಅವ್ರು ಇಲ್ಲದೆ ಇದ್ರೆ ಹೇಗೆ? ಅವ್ರನ್ನ ವೆಲ್ಕಮ್ ಮಾಡಬೇಕು. ರೆಡಿನಾ? ವಾ ವಾ ವಾ, ಏನ್ ಭಕ್ತಿ, ಏನ್ ಶ್ರದ್ಧೆ ನಿಮ್ಮೆಲ್ಲರಿಗೂ. ಹಾಗಾದ್ರೆ ವೈಲೆಟ್ ನೋಡ್ಕೊಂಬೇಡ. ಫಸ್ಟ್ ಸ್ಕಿಟ್. ಕಾಣದೆ ಬೇರೆ ಕಾಣಿಸೋದೆ ಬೇರೆ. ಆದ್ರೆ ಕಾಣದೇ ಇರೋದನ್ನ ಕಾಣ್ತಾ ಇದೆ ಅಂತ ನಂಬಿಸೋದಿದೆಯಲ್ಲ, ಅದಕ್ಕೆ ಏನಂತ ಅನ್ಬೇಕು ಹೇಳಿ? ಈಗ ಏನ್ ಕಾಣೆ ಆಗಿದೆ ಅಂತ ಇದ್ದೀರಾ? ನಿಮ್ಮನ್ನ ಒಂದು ಬ್ರಹ್ಮ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ, ನೋಡ್ಕೊಂಡ್ ಬನ್ನಿ. ಚಿನ್ನ, ನೀನ್ ಹಿಂಗೆಲ್ಲ ಡ್ಯಾನ್ಸ್ ಮಾಡಿ ಸುಸ್ತು ಮಾಡ್ಕೋಬಾರ್ದು. ನೀನ್ ಮೊದ್ಲೇ ಪ್ರೆಗ್ನೆಂಟು. ಬಾಯ್ಲಿ ಕೂತ್ಕೋ. ಗುರು ಸರ್, ರಚಿತಾ ಅವರು ಅನುಪಮ ಅವ್ರಿಗೋಸ್ಕರ ಕಾದು ಕಾದು ತಲೆ ಕೂದಲು ಬೆಳಗಾಗೋ ವಯಸ್ಸಾಯ್ತು. ಅದಕ್ಕೆ ಬೇಡ ಅಂತ ಮದುವೆ ಆಗ್ಬಿಟ್ಟೆ. ಇವರಿಬ್ಬರಿಗೆ ಕರಿಯರ್ ಇಂಪಾರ್ಟೆಂಟು, ಆದ್ರೆ ನನಗೆ ದೇಶಕ್ಕೇನಾದ್ರೂ ಕೊಡ್ಬೇಕು ಅನ್ನೋದು ಇಂಪಾರ್ಟೆಂಟು. ಮದುವೆ ಆಗಿ 3 ವರ್ಷ ಆಯ್ತು ಸರ್. ಹೆಂಗಿದ್ದಾಳೆ ನನ್ನ ಹೆಂಡತಿ? ಸೂಪರ್ ಆಗಿದ್ದಾಳಲ್ಲ. ನೀವ್ ಹಂಗೆಲ್ಲ ನೋಡ್ಬೇಡಿ, ಅವ್ರಿಗೆ ನಾಚಿಕೆ ಆಗಲ್ವಾ? ನೀನೇನಮ್ಮ ಗುರು ಸರ್ನ ನೋಡ್ಬಿಟ್ಟು ಹಿಂಗ್ ನಾಚ್ಕಂತ ಇದೀಯಾ? ಅವರು ನಮ್ಮವರೇ ಅಲ್ವಾ? ನೀನ್ ಆಪಲ್ ತಿನ್ನಿರು. ಅಣ್ಣ ಶುರುವಾಗೋಯ್ತಾ? ಕಣ, ಆಗ್ಲೇ ಶುರುವಾಗಿ ಅರ್ಧ ಪೇಜ್ ಡೈಲಾಗು ಹೇಳ್ದೆ. ಸ್ಕಿಟ್ ಅಲ್ಲ ಅಣ್ಣ, ಬೆಳಗ್ಗೆ ಎದ್ದು ನಿನ್ ರೋದನೆ ಶುರು ಆಯ್ತಾ ಅಂದೆ. ಇವರು ನಮ್ಮಣ್ಣ 3 ವರ್ಷದಿಂದ ಹೆಂಡತಿ ಜೊತೆಗೆ ಇದ್ದಾಳೆ ಅನ್ನೋ ಭ್ರಮೆಲೆ ಬದುಕ್ತಾ ಇದಾರೆ. ದೇವ್ರಂತ ಅಣ್ಣನ್ ಕೊಟ್ಟೆ, ಬುದ್ಧಿ ಕೊಡದೆ ಯಾಕೆ ಬಿಟ್ಟೆ? ಸರಿಗಮ್ಮ, ಅಣ್ಣನ್ ಕಾಲಿಗೆ ನಮಸ್ಕಾರ ಮಾಡು. ಅಯ್ಯಯ್ಯೋ, ಇರ್ಲಮ್ಮ, ಎದಳು ಮೇಲೆ ಯಾಕೆ? ಅಣ್ಣ ಏನ್ ಮಾಡ್ತಿದ್ಯಾ ನೀನು? ಅದೇ ಕಣ, ನಿನ್ ಹೆಂಡತಿ ಕಾಲಿಗೆ ಬೀಳಕ್ ಬಂದ್ಲಲ್ಲ, ಬೇಡ ಅಂದೆ. ಸೊಂಟ ನೋವು ಅಂತೇಳಿ ಅವಳು ಇಲ್ಲೇ ನಿಂತಿದ್ದಾಳೆ. ನೀನ್ ಒಳ್ಳೆ ಏನು ನಿನ್ನ ತಿನ್ನೋ ತರ ನೋಡ್ತಾನೇನ? ಯಾಕಣ? ಇವನು ನನ್ನ ತಮ್ಮ. ಒಂದ್ಸಲ ನಾನು, ನನ್ನ ತಮ್ಮ, ನನ್ನ ತಂಗಿ ಬೇಲ್ಪುರಿ ತಿನ್ಕೊಂಡು ಕ್ಯಾಬಲ್ ಬರುವಾಗ ಸೀಟ್ ಹೊಡಿತು ಸರ್. ಅವತ್ತಿಂದ ಅವನ ಹೆಂಡತಿ ಪಕ್ಕದಲ್ಲೇ ಇದ್ದಾಳೆ ಅನ್ನೋ ಭ್ರಮೇಲ್ ಬದುಕ್ತಾ ಇದ್ದಾನೆ. ಅವಿನಾಶ, ಹೋಗಪ್ಪ, ಹೋಗಿ ಒಳಗಡೆ ರೆಸ್ಟ್ ಮಾಡೋಗು. ಅಣ್ಣ, ನನ್ನ ಹೆಂಡತಿ ಕಾಲೇ ತುಳಿತೇನೆ. ಚಿನ್ನ, ತಿನ್ನಕ್ಕೆ ನಿಂಗೆ ಸೇಪ್ ತರ್ತೀನಿ, ಇಲ್ಲೇ ಇರು. ಸರೋಜಾ ಸರೋಜಾ ಸರೋಜಾ, ನೋಡುದ್ಯಾ ಸರೋಜಾ ನಿನ್ ಬಾಮ ಇದೆ ಹೆಂಗ್ ಆಡ್ತಾನೆ ಅಂತ? ಅವ್ನಿಗೆ ನಾನು ಹೆಂಗ್ ಹೇಳಿ? ಅವ್ನು ಭ್ರಮೇಲ್ ಬದುಕ್ತಾ ಇದ್ದಾನೆ ಅಂತ ಹೆಂಗ್ ಅರ್ಥ ಮಾಡಿಸ್ಲಿ? ನೀನಾದ್ರೂ ಅವನ ಜೊತೆ ಮಾತಾಡ್ ಸರಿ ಮಾಡ್ತೀಯ ಅಂದ್ರೆ ನೀನು ಅವನ ಜೊತೆ ಮಾತಾಡಲ್ಲ. ಗೊತ್ತು, ಅವನೇ ನಿನ್ ಜೊತೆ ಮಾತಾಡಲ್ಲ ಅಂತ ಗೊತ್ತು. ಅಲ್ಲ ಕಣೆ, ಗುರು ಸರ್ ರಚಿತಾ ಮೇಡಮ್ ಅವಾಗಿಂದ ಕೂತಿದ್ದಾರೆ. ಬಂದ ತಕ್ಷಣ ಕೈ ಮುಗಿಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿನ್ಗೆ? ಮುಗಿ ಕೈ. ಹಾ ನೋಡಿ ಗುರುಜಿ, ಸಂಸ್ಕಾರನೇ ಗೊತ್ತಿಲ್ಲ ಈಗಿನ ಕಾಲದ ಹೆಣ್ಮಕ್ಳಿಗೆ. ಸೇಬ್ ತಿಂತ್ಯಾ? ಅಣ್ಣ, ನನ್ನ ಹೆಂಡತಿ ತಿನ್ನಕ್ಕೆ ಅಂತ ಸೇಬ್ ತಂದಿಟ್ಟಿದೆ, ಏನ್ ಮಾಡ್ದೆ ನೀನು? ಲೇ, ಇಲ್ಲೇ ಇರೋ ನಿನ್ನ ಹೆಂಡತಿಗೆ ಯಾಕೋ ಸೇಬು? ನನ್ನ ಹೆಂಡತಿ ಆದ್ರೆ ಪ್ರೆಗ್ನೆಂಟು, ಅವಳು ತಿನ್ಸಕ್ ಸೇಬ್ ಬೇಕು. ಎಲ್ಲಿದಲ್ಲ ನಿನ್ನ ಹೆಂಡತಿ? ಭ್ರಮೇಲ್ ಬದುಕ್ತಿದ್ಯಾ ನೀನು? ಏನೋ ಹಿಂಗ್ ಕೇಳ್ತ್ಯಾ? ಅಲ್ಲೋಡೋ ಅಲ್ಲೋಡೋ, ಎಷ್ಟ್ ಚೆನ್ನಾಗಿ ನಗ್ನಾಗ್ತಾ ಕೂತಿದ್ದಲ್ಲ ನನ್ನ ಹೆಂಡತಿ, ನೋಡೋ. ಅಣ್ಣ, ಅವರು ಅನುಪಮ ಮೇಡಮ್. ಅನುಪಮ ಅವ್ರಲ್ಲ ಕಣೋ, ಅವ್ರ ಪಕ್ಕದಲ್ಲಿ ಎಷ್ಟು ಮುದ್ದಾಗಿ ನಗ್ತಿದ್ದಾಳೆ ನೋಡು. ಆಹಾ ಬಂಗಾರ. ಲೇ, ನನ್ನ ಹೆಂಡತಿಯವರು ಅಲ್ಲ ಇದ್ದಾಳೆ. ಎಲ್ಲ ಇದ್ದಾಳೆ ನಿನ್ನ ಹೆಂಡತಿ? ಎಲ್ಲ ಇದ್ದಾಳೆ. ಅವರು ರಚಿತಾ ಮೇಡಮ್ ಕಣೋ. ಪಕ್ಕದಲ್ಲಿ ಕೂತ್ಕೊಳ್ಳಿ, ರಚಿತಾ ಮೇಡಮ್ ಮಾತಾಡ್ತಾ ಇಲ್ವಾ ಅಲ್ಲಿ? ರಚಿತಾ ಮೇಡಮ್ ಪಕ್ಕದಲ್ಲಿ ಕೂತಿರೋದು ಗುರು ಸರ್. ಎಲ್ಲ ಇದ್ದಾಳೆ ನಿನ್ನ ಹೆಂಡತಿ. ದಡ್ ನಂಗೆ ಮಾತಾಡ್ಬೇಡ ನೀನು. ಭ್ರಮೇಲ್ ಬದುಕ್ತಾ ಇದ್ದೀನಿ. ಬದುಕ್ತಿದ್ಯಾಣ? ಅಯ್ಯೋ 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 ಅಯ್ಯೋ, ಏನ್ರು ದೊಡ್ಡರಾಗ ಬಂದಿರೋದು ನಿಮ್ಮಿಬ್ರಿಗೂ? ಇಬ್ರು ಭ್ರಮೇಲೆ ಸಾಯ್ತಾ ಇದ್ದೀರಲ್ಲ. ಇಲ್ದೇ ಇರೋರನ್ನ ಇದಾರೆ
ಹುಡುಗರಾದ್ರೆ 2 ಸ್ಕಿಟ್ ಬಿದ್ದೋದ್ರೆ ನಾವ್ ಆರ್ಟಿಸ್ಟು ಅನ್ನೋ ಭ್ರಮೆಯಿಂದ ಹೊರಗಡೆ ಬರ್ತಾರೆ. ಆದ್ರೆ ನಮ್ ಸ್ಕ್ರಿಪ್ಟ್ ರೈಟರ್ಸ್ ನಿಮ್ ತರಾನೇ ಬರ್ದಿರೋ ಸ್ಕ್ರಿಪ್ಟ್ ಎಲ್ಲ ಚೆನ್ನಾಗೇ ಇದೆ ಅನ್ನೋ ಭ್ರಮೆಲಿ ಇರ್ತಾರೆ. ಹೋಗ್ರ ಒಳಗೆ ಹೋಗ್ರ. ಗುರು ಸರ್, 3 ವರ್ಷದ ಹಿಂದೆ ನಾವು 3 ಜನ ಬೇಲ್ಪುರಿ ತಿನ್ನಕ್ ಆಚೆ ಹೋಗಿದ್ವಿ ಸರ್. ವಾಪಸ್ ಬರುವಾಗ ಸಿಡ್ಲು ಹೊಡೆದ್ಬಿಟ್ಟು ಆದ್ರಿಂದ ನೀವ್ರಿಬ್ರು ತಮಗ್ ಮದ್ವೆ ಆಗಿದೆ ಅನ್ನೋ ಭ್ರಮೆಲೆ ಬದುಕ್ತಾ ಇದಾರೆ ಸರ್. ಬೇರೆ ಯಾವ್ದೋ ಕಾಯಿಲೆ ಆಗಿದ್ರೆ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ವಾಸಿ ಮಾಡಿಸ್ಬಿಡ್ತಾ ಇದ್ದೆ. ಈ ಭ್ರಮೆಲ್ ಬದುಕ್ತಿರೋರ್ನ ಹೆಂಗ್ ಸರ್ ವಾಸಿ ಮಾಡ್ಸೋದು? ಅಪ್ಪ ದೇವ್ರೆ, ನಡೆಯೋ ಕಾಲಿಗೆ ಚಪ್ಪಲಿ ಕೊಟ್ಟಿಲ್ಲ ಓಕೆ, ಆದ್ರೆ ನಡೆಯೋ ದಾರಿಲಿ ಕೆಂಡ ಹಾಕಿದ್ಯಲ್ಲ ಯಾಕೆ? ನೀವು ಏನಾದ್ರೂ ಮಾತಾಡ್ರಿ. ಯಾಕ್ರಿ ಸುಮ್ನೆ ಇದ್ದೀರಾ? ನೋಡ್ದವ್ರೆಲ್ಲ ಏನ್ ಅನ್ಕೊಳಲ್ಲ, ನಿಮ್ಗೆ ಜವಾಬ್ದಾರಿನೇ ಇಲ್ಲ ಅಂತ ಅನ್ಕೊಳಲ್ವಾ? ಗುರು ಸರು ರಚಿತಾ ಮೇಡಮ್ಗಾದ್ರೂ ವಿಷಯ ಗೊತ್ತಿಲ್ಲ, ಸುಮ್ನೆ ಇದಾರೆ. ನೀವೇನ್ರಿ ಎಲ್ಲ ಗೊತ್ತಿದ್ದು ಸುಮ್ನೆ ತೆಪ್ಪಗ್ ಕೂತಿದ್ದೀರಲ್ಲ, ಏನಾದ್ರೂ ಮಾತಾಡಿ. ಅದನ್ನೇ 4 ಜನ ಕೇಳೋ ಹಂಗಾದ್ರೂ ಮಾತಾಡಿ. ಅಪ್ಪ ದೇವ್ರೆ, ಇವ್ರನ್ನ ಭ್ರಮೆಯಿಂದ ಆಚೆ ತರೋರು ಯಾರಪ್ಪ? ನಮಸ್ಕಾರ ಸರ್, ನಾನು ಕರ್ನಾಟಕದ ಹ್ಯಾಂಡ್ಸಮ್ ಹಂಕ್ ನಂದೀಶ್. ನೀವು ನಂಬಲ್ಲ ಸರ್, ನಾನು ಹುಟ್ಟಿದಾಗ ಮನೆಯಲ್ಲಿ ತೊಟ್ಲೆ ಕಟ್ಸ್ಲಿಲ್ವಂತೆ. ಯಾಕೇಳಿ? ಯಾರು ನಾನು ಕೆಳಗಿಳಕ್ಕೆ ಬಿಟ್ಟಿಲ್ವಂತೆ. ಒಬ್ರಾದ್ಮೇಲೆ ಒಬ್ರು ಎತ್ಕೊಂಡು ಓಡಾಡ್ತಿದ್ರಂತೆ. ನಡು ರೋಡಲ್ಲಿ ಅಡ್ಡ ಬಿದ್ದಿರೋ ಆ ಡಾಂಬರ್ ಡ್ರಮ್ ಇದ್ದಂಗಿದ್ಯಾ? ನಿನಗಿಷ್ಟೆಲ್ಲ ಬಿಲ್ಡಪ್ ಬೇಕಾ? ಅದೇ ಅವತ್ತು ಅವ್ರು ಮಾಡಿರೋ ತಪ್ಪಿನಿಂದನೇ ನನಗೆ ಈ ಕಲರ್ ಬಂದಿರೋದು. ನಮ್ಮ ಮನೆಗೆ ಬಂದವರೆಲ್ಲ ಹೊಟ್ಟೆ ಕಿಚ್ಚಿನಿಂದ ಅಯ್ಯೋ ನಮಗೆ ಇಷ್ಟೊಂದು ಸುಂದರವಾದ ಮಗು ಹುಟ್ಲಿಲ್ವಲ್ಲ ಅಂತ ಬೇಕಂತ ಎತ್ಕೊಂಡು ಬಿಸಿಲಲ್ಲಿ ಓಡಾಡಿದ್ರಂತೆ. ಮುಂಚೆ ನಾನು ಹೆಂಗಿದ್ದೆ ಗೊತ್ತಾ ಸರ್? ಹಿಂಗಿದ್ದೆ. ಅದ್ರಲ್ಲಿ ಎಲ್ಲಿದ್ಯಾ ನೀನು ಅಂದೆ. ಇದ್ರಲ್ಲಿ ನಾನಿಲ್ಲ. ಆನಂದ್ ಸರ್, ಕನ್ಫ್ಯೂಸ್ ಆಗ್ಬೇಡಿ, ಇದು ವೈಟ್ ಸೀಟು, ಇದು ನಾನು. ಈಗ ನೋಡಿ, ಸರಿಯಾಗಿ ನೋಡಿ, 2 ಸೇಮ್ ಟು ಸೇಮ್ ಕಾಣಿಸ್ತಾ ಇಲ್ವಾ? ನನ್ನ ಕಲರ್ ಇದರಲ್ಲಿ ಮರ್ತಾಗ ಹೋಗ್ಬಿಟ್ಟಿದೆ ಸರ್. ಅಷ್ಟೊಂದು ವೈಟ್ ನಾನು, ಯಪ್ಪ ಅಷ್ಟೊಂದು ಹ್ಯಾಂಡ್ಸಮ್. ಕರೆಕ್ಟ್. ನಮಸ್ಕಾರ. ನಮಸ್ಕಾರ. ಯಾರಂತ ಗೊತ್ತಾಯ್ತಾ? ಇಲ್ಲ. ಗೊತ್ತಾಗ್ಲಿಲ್ವಾ? ನಾನ್ರಿ ಕರ್ನಾಟಕದ ಹ್ಯಾಂಡ್ಸಮ್ ಹಂಕ್ ನಂದೀಶ್. ಹ್ಯಾಂಡ್ಸಮ್ ಹಂಕ? ಕಾಪಿ ಸರಿಯಾಗಿ ಹೇಳ್ತಿದ್ದೆ. ಈಗ ಈ ಭ್ರಮೆಯಿಂದ ಆಚೆ ಬಂದು ನಿನ್ ಬಯೋಡಾಟಾ ಹೇಳು. ನಾನು ನಿಮ್ಮ ಸೋದರತ್ತೆ ಮಗ. ನಮ್ಮವ್ವ ಈ ಅಡ್ರೆಸ್ ಕೊಟ್ರು, ಇನ್ವಿಟೇಷನ್ ಕೊಟ್ಟು ಹೋಗೋಣ ಅಂತ ಬಂದೆ. ಇವರು ಬಂದೇ ಬಿಟ್ರು. ನಮಸ್ಕಾರ. ನಮಸ್ಕಾರ. ಯಾರಂತ ಗೊತ್ತಾಯ್ತಲ್ಲ? ಗೊತ್ತಾಗ್ಲಿಲ್ವೇ? ನಾನ್ರಿ ಕರ್ನಾಟಕದ ಹ್ಯಾಂಡ್ಸಮ್ ಹಂಕ್ ನಂದೀಶ್. ಅಪ್ಪಿ, ಸ್ಕಿಟ್ ಅಲ್ಲಿ ಕಾಮಿಡಿ ಇಲ್ಲ ಅಂತ ಮಾಡಿದ ಕಾಮಿಡಿನ ಎಷ್ಟ್ ಸಲ ಮಾಡ್ತೀಯಾ ನೋಡು. ಬೇಕಿದ್ರೆ 4 ಡಬಲ್ ಮೀನಿಂಗ್ ಡೈಲಾಗ್ ಹಾಕ್ಬಿಡು, ಕಿವಿ ಮುಚ್ಕೊಂಡ್ ಸಹಿಸ್ಕೊಂಡ್ಬಿಡ್ತೀವಿ. ಹ್ಯಾಂಡ್ಸಮ್ ಹಂಕ್ ಅಂತ ಮಾತ್ರ ಹೇಳ್ಬೇಡ. ಟೇಸ್ಟ್ಲೆಸ್ ಫೆಲೋಸ್. ಹುಡುಗಿರ್ಗೆ ನಾನಂದ್ರೆ ಒಡೆ ಇದ್ದಂಗೆ. ಒಡೆ ಇದ್ದಂಗೆ. ಪಿತೃಪಕ್ಷಿ ಕಿಟ್ಟಿರೋ ಎಡೆ ಇದ್ದಂಗ ಅವನೇ, ಇವನು ವಡೆ ಅಂತೆ ವಡೆ. ಅದೇನೋ ಫ್ಲೋರ್ ಮೂಮೆಂಟ್ ಎಲ್ಲ ಮಾಡ್ಕೊಂಡ್ ಬಂದಿದ್ಯಾ, ಡೈಲಾಗ್ ಹೇಳ್ಬಿಟ್ಟು ಹೋಗ್ಬಿಡು. ಬಾ, ನಮ್ ತಂಗಿ ಮದುವೆ ನಮ್ಮಮ್ಮ ಇನ್ವಿಟೇಷನ್ ಕೊಟ್ಬಾ ಅಂತ ಕಳಿಸಿದ್ರು. ಮನೆಯವರೆಲ್ಲ ಬಂದ್ಬಿಡಿ. ಬರೋಣ. ಎಲ್ಲಿ ನಿಮ್ ತಮ್ಮ ಕಾಣಿಸ್ತಿಲ್ವಲ್ಲ? ಅವಿನಾಶ್. ಯಾರು ನೀವು? ನಾಗಪ್ಪ ಮಡಿವಾಳರ್, ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕು ಕೋಡಿಹಳ್ಳಿ ತಿಮ್ಲಾಪುರ ಗ್ರಾಮ 581111. ಅವ್ರ ಮಗನ? ಅಯ್ಯೋ, ನಾನ್ ನೋಡ್ದಾಗ ಬೆಳ್ಳಗಿದ್ರಿ, ಇದಕ್ಕೆ ಹಿಂಗಾಗ್ಬಿಟ್ಟಿದಿರಿ. ನೋಡಿ, ನೀವ್ ಯಾರು ಅಂತ ಗೊತ್ತಿದೆ, ತಪ್ಪಾಗಿ ಮಾತಾಡ್ಬಿಟ್ಟೆ, ಕ್ಷಮಿಸ್ಬಿಡಿ. ಅವಿನಾಶ್ ಅವರೇ, ನನ್ ತಂಗಿ ಮದ್ವೆ ಬಂದ್ಬಿಡಿ. ಖಂಡಿತ ಬರೋಣ. ನನ್ನ ಹೆಂಡತಿ ಕರೆ ನಾನ್ ಹೆಂಗ್ ಬರ್ಲಿ? ಅಯ್ಯೋ, ಬರುವ ಕರ್ಕೊಂಡ್ ಬನ್ನಿ. ಅದಕ್ಕೇನಂತೆ ನಾನು ಕರೆದೆ ಅಂತ ಹೇಳಿ. ಅಂದ್ರೆ ಪಕ್ಕದಲ್ಲಿ ನಿಂತ್ರು ಕರಿದಾರಷ್ಟು ಆಟಿಟ್ಯೂಡ ನಿನಗೆ? ಪಕ್ಕದಲ್ಲಿ ಇದ್ದಾರಾ? ಎಲ್ಲಿದ್ದಾರೆ ಅವಿನಾಶ್? ನನ್ನ ಹೆಂಡತಿ ಸೊಂಟನೆ ಮುಟ್ತೆ ನೀನು. ಒಂಚನೇನೋ ನೀನು? ಒಂಚೂರಾದ್ರು ಬುದ್ಧಿ ಇರ್ಬೇಕಣ್ಣ ನಿನ್ಗೆ. ಯಪ್ಪ, ಇದೇನೋ ಸ್ಕ್ರೂ ಲೂಸ್ ಆಗಿರೋ ಕೇಸು. ಇಲ್ಲಿ ಬನ್ನಿ. ನಿಮ್ ತಮ್ಮನ ಪಕ್ಕ ನಿಮ್ಗೆ ಯಾರಾದ್ರೂ ಕಾಣಿಸ್ತಿದಾರ? ಇದಕ್ಕೆ ನಿಮಗ್ ಕಾಣಿಸ್ತಾ ಇಲ್ವಾ? ಇಲ್ಲ. ಒಂಚೂರು ಸರಿಗ್ ನೋಡಿ. ಇಲ್ಲ ಬಾಬಾ, ಹಂಗಾರೆ ಯಾರು ಇಲ್ಲ ಬಿಡಿ.
ಮತ್ತೆ ನನ್ನ ಪಕ್ಕ ಯಾರು ಇದಾರೆ ನನ್ನ ಹೆಂಡ್ತಿದ್ದಾರೆ ಅಂತಾನೆ. ಅಯ್ಯೋ ಅದು ನಿಮ್ಗೂ ಗೊತ್ತಾಗೋಯ್ತಾ? ನೋಡಿ ಇವ್ರೆ, ಕಳೆದ 3 ವರ್ಷಗಳಿಂದ ಅವನ್ ಪಕ್ಕದಲ್ಲಿ ಅವ್ನ್ ಹೆಂಡತಿ ಇದ್ದಾಳೆ ಏನೋ ಭ್ರಮೇಲ್ ಬದುಕ್ತಾ ಇದ್ದಾನೆ. ತಾವು ಹೇಳೋವಷ್ಟು ಹೇಳಿದ್ವಿ, ಯಾಕೋ ಆ ದೇವ್ರಿಗೆ ಅವನ ಮೇಲೆ ಕರುಣೆನೇ ಬರ್ಲಿಲ್ಲ. ಅಯ್ಯೋ, ಇದೆಲ್ಲ ನಿಭಾಯಿಸ್ಕೊಂಡು ಹೆಂಗ್ ಬದುಕ್ತೀರಾ? ಕಷ್ಟ ಆಗಲ್ವಾ? ಆಗುತ್ತೆ. ಈಗ ನೋಡಿ, ನೀವುನು ಹ್ಯಾಂಡ್ಸಮ್ ಹಂಗ್ ವಿಶ್ವ ಸುಂದರ ಅಂತೆಲ್ಲ ಹೇಳಿದ್ರೆ ಕೇಳಿಸ್ಕೊಳಕ್ ನಮಗೂ ಕಷ್ಟ ಆಗಲ್ವಾ? ಇದು ಹಂಗೇನೆ. ಹೇಳಮ್ಮ. ಲೋ ಮಗನೇ, ಯಾವ್ದೇ ಕಾರಣಕ್ಕೂ ಊರ್ ಕಡೆ ಬರಕ್ ಹೋಗ್ಬೇಡ. ಯಾಕಮ್ಮ? ಅದೇನೋ ನೀನ್ ಹ್ಯಾಂಡ್ಸಮ್ ಹಂಕು ವಿಶ್ವಸುಂದರ ಅನ್ನಕತ್ತಿದ್ಯಲ್ಲ, ನಿನ್ನನ್ನು ಹುಡುಕಿ ಸುಡ್ಬೇಕು ಅಂತ ಕಾಯಕತ್ತಾರ. ಜನಕ್ಕೆ ಏನ್ ಹೊಟ್ಟೆ ಕಿತ್ತು ನೋಡಿ. ಯಾಕೇನಾಯ್ತು? ನಾನು ಇಷ್ಟೊಂದು ಸುಂದರವಾಗಿ ಹುಟ್ಟಿದ್ದೆ ತಪ್ಪಾಗಿ ಹೋಗ್ಬಿಡ್ತು. ಊರ್ಲೆಲ್ಲ ನನ್ನ ಮಗಳ ಮದುವೆ ಆಗೋ ನನ್ನ ಮಗಳ ಮದುವೆ ಆಗೋ ಅಂತ ಆಟ ಆಡ್ದವ್ರಂತೆ. ಮದುವೆ ಆಗ್ಲಿಲ್ಲ ಅಂದ್ರೆ ಸುಟ್ಟಾಕ್ತೀನಿ ಅಂತವ್ರಂತೆ. ಅದಕ್ಕೆ ಅಮ್ಮ ಇವತ್ತು ಊರ್ ಕಡೆ ಬರಕ್ ಹೋಗ್ಬೇಡ ಅಂದ್ರು. ಅಲ್ಲ, ನೀವು ಹೋದ್ರು ಏನ್ ಪ್ರಾಬ್ಲಮ್ ಆಗಲ್ಲ ಬಿಡಿ. ಯಾಕೆ? ಸುಡಕ್ ಏನ್ ಬಾಕಿ ಉಳಿದಿದೆ ಇಲ್ಲಿ? ಅದಕ್ಕೇನಂತೆ, ಇವತ್ತು ಇಲ್ಲೇ ಉಳ್ಕೊಂಡು ನಾಳೆ ಹೋಗಿ ತಗೊಳ್ಳಿ. ಥ್ಯಾಂಕ್ ಯು. ನಿಮ್ ತಮ್ಮನಿಗೆ ಸಮಸ್ಯೆ ಇದೆಯಲ್ಲ, ಮದುವೆಗಿದೆಯಾ ಮಾಡ್ಸಲ್ವಾ? ಅಯ್ಯೋ, ಅದ್ ಏನು ಅಂತ ಹೇಳಿವ್ರೆ. ದೇವ್ರು ಒಂದೊಂದ್ಸಲ ಬಲಗೈಲ್ ಕೊಟ್ಟು ಎಡಗೈಲ್ ಕಿತ್ಕೊಂಡ್ಬಿಡ್ತಾರೆ. ಒಳ್ಳೆಯವರಿಗೆ ದೇವ್ರು ಒಳ್ಳೆ ಮಾಡಲ್ಲ ಇವರ. ಸಮಾಧಾನ ಮಾಡ್ಕೊಳ್ಳಿ. ಹಲೋ, ಎಕ್ಸ್ಕ್ಯೂಸ್ ಮೀ, ನಡೀರಿ ಆ ಕಡೆ. ಯಪ್ಪ, ಇಲ್ಲಿ ನನ್ನ ಹೆಂಡತಿ ತಪ್ಕೊಂಡು ಸಮಾಧಾನ ಮಾಡ್ತಾ ಇದ್ದಾಳೆ, ನೀವೇನ್ರಿ ಈ ಕಡೆ ಬಂದು ತಪ್ಕೊಂಡು? ಎಲ್ಲಿದ್ದಾರೆ ಬಾವ? ನನ್ನ ಹೆಂಡತಿ ಎಲ್ಲಿದ್ದಾಳ? ಚಿನ್ನ, ನೀನ್ ಕೂತ್ಕೊಳ್ಳಮ್ಮ. ಇಲ್ಲೇ ಕೂತಿಲ್ವೇ ನನ್ನ ಹೆಂಡತಿ? ಕಣ್ಣನ್ ಕಬೋರ್ಡಲ್ಲಿ ಇಟ್ಬಿಟ್ಟು ಬಂದಿದ್ಯಾ? ನನ್ನ ಹೆಂಡತಿ ನೋಡಕ್ ಹೆಂಗಿದ್ದಾಳೆ? ನೋಡಕ್ಕೆ ಎಲ್ಲಿದ್ದಾಳೆ? ಎಲ್ಲಿದ್ದಾರೆ ಬಾವ? ಅಯ್ಯೋ ನಿನ್ನ, ನೋಡೋ ಇಲ್ಲೇ. ಏನಮ್ಮ ತಲೆ ಸುತ್ತಾ ಇದ್ಯಾ? ಇಂಥವ್ರನ್ನೆಲ್ಲ ನೋಡಿದ್ರೆ ಹುಟ್ಟೋ ಮಕ್ಳು ಗೊಗ್ಗ ಇಂತರ ಹುಟ್ಬಿಡ್ತಾರೆ. ಬಾಬಾ, ನಾವು ಒಳಕೋಗೋಣ.